ಸಂಗತಿ. Shout and say fruitful. ಎಲ್ಲರೂ ಕೂಗಿ ಹೇಳೋಣ, ಫಲಭರಿತರಾಗಿದ್ದರು. Point number 2. ನೋಡ್ರಿ, ಎರಡನೇದಾಗಿ Increased abundantly. ಅತ್ಯಧಿಕವಾಗಿ ಅವರು ಅಭಿವೃದ್ಧಿಯನ್ನು ಹೊಂದುತ್ತಾ ಹೆಚ್ಚಿ ಹರಡಿಕೊಂಡರು. Shout and say enlargement. ಎಲ್ಲರೂ ಕೂಗಿ ಹೇಳೋಣ, ಅವರು ಹರಡಿಕೊಂಡರು. Shout and say enlargement. ಎಲ್ಲರೂ ಕೂಗಿ ಹೇಳೋಣ, ಅವರು ವಿಸ್ತರಿಸಲ್ಪಟ್ಟರು. And the third thing, ಮೂರನೇದು, the Bible says multiply. ಅವರು ಹೆಚ್ಚುತ್ತಾ ಬಂದರು. Multiply. ಬಂದರು. No matter how many problems you face, when you trust in the word of the Lord, this year God is going to bring multiplication in your life. ಯಾವ ಸಮಸ್ಯೆಯಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇರಬಹುದು, ಸಮಸ್ಯೆ ಇಲ್ಲ. ಆದ್ರೆ ಈ ವರ್ಷದಲ್ಲಿ ದೇವರು ನಿಮ್ಮನ್ನು ಗುಣಾಕಾರವಾಗಿ ಹೆಚ್ಚಿಸಲಿಕ್ಕಿದ್ದಾನೆ. Shout and say grow exceedingly. ಎಲ್ಲರೂ ಕೂಗಿ ಹೇಳೋಣ, ಅತ್ಯಧಿಕವಾಗಿ ಬೆಳೆದವು. Thank also Pastor Ravi and Sister Shantala for giving me this opportunity. ಮತ್ತೆ ಸಭಾಪಾಲಕರಾದ ರವಿ ಅವರಿಗೂ ಮತ್ತು ಹಾಗೂ ಸಹೋದರಿಯಾದ ಶಾಂತಲಾ ಅವರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ. Praise the Lord. ದೇವರಿಗೆ ಸ್ತೋತ್ರವಾಗಲಿ. Now today in the evening we are going to see the title of this message is Restoration of All Things. ಮತ್ತೆ ಈ ಸಂಜೆ ನಾವು ದೇವರ ಸಂದೇಶವನ್ನು ಕೇಳಲಿಕ್ಕಿದ್ದೇವೆ. ಈ ಸಂಜೆಯ ಶೀರ್ಷಿಕೆ ಏನೆಂದರೆ ದೇವರು ಎಲ್ಲವನ್ನು ಆತನು ಪುನರ್ಸ್ಥಾಪಿಸುತ್ತಾನೆ. In the morning when I was supposed to share about restoration, ಮುಂಜಾನೆ ನಾನು ಈ ಒಂದು ಪುನರ್ಸ್ಥಾಪನೆಯ ಬಗ್ಗೆ ನಾನು ಮಾತನಾಡಬೇಕಾಯಿತು. but then the time was not enough because I had to teach on the Holy Spirit different things. ಸಮಯವಿಲ್ಲದ ಕಾರಣ ನಾನು ಪವಿತ್ರಾತ್ಮನ ವಿಧವಾದ ವಿಷಯಗಳನ್ನು ನಾನು ಹಂಚಿಕೊಂಡೆ. Now let us see what does that mean, restoration of all things. ಈಗ ನಾವು ಅದರ ಬಗ್ಗೆ ತಿಳಿದುಕೊಳ್ಳೋಣ, ಪುನರ್ಸ್ಥಾಪನೆ ಎನ್ನುವಂತ ಅರ್ಥ ಏನೆಂಬುದಾಗಿ. First of all, whenever you hear anybody speaking, you got to check whether it is written in the Bible. ಮೊದಲನೇದಾಗಿ ಯಾರಾದರೂ ಬಂದು ಸಂದೇಶವನ್ನು ಹಂಚಿಕೊಳ್ಳುವಾಗ, ಮಾತನಾಡುವಾಗ ಅದು ಸತ್ಯವೇದದಲ್ಲಿ ಇದೆಯೋ ಇಲ್ಲವೋ ಎಂಬುದಾಗಿ ನೀವು ಅದನ್ನು ಪರೀಕ್ಷಿಸಬೇಕು. That's why I was in the morning I was telling you that you must have a Bible in your hand. ಅದಕ್ಕಾಗಿ ಮುಂಜಾನೆ ನಾನು ಹೇಳ್ತಾ ಇದ್ದೆ, ನಿಮ್ಮ ಕೈಯಲ್ಲಿ ಸತ್ಯವೇದ ಇರಲೇಬೇಕು. You have to hold your finger and check. What did she say? Okay, is it written here? Is it written exactly what she says? ನಿಮ್ಮ ಬೆರಳನ್ನು ಇಟ್ಟು ನೀವು ನೋಡಬೇಕು, ಅಲ್ಲಿ ಇವರು ಹೇಳುವಂತ ವಾಕ್ಯ ಸರಿಯಾಗಿ ಅವ್ರು ಹೇಳ್ತಾ ಇರೋದು ಸರಿಯಾ ತಪ್ಪ ಎಂಬುದಾಗಿ ನೀವು ನೋಡಬೇಕು. Because there was only one word, he was deceived. ಯಾಕಂದ್ರೆ ಒಂದೇ ಮಾತು, ಆ ಮಾತು ವಂಚನೆಗೆ ಒಳಪಡಿಸಿತು. God told Adam, do not eat this fruit. If the day you eat this fruit, you will surely die. ಮತ್ತೆ ದೇವರು ಆದಾಮನಿಗೆ ಹೇಳಿದನು, ನೀನು ಈ ಹಣ್ಣನ್ನು ತಿನ್ನಬಾರದು, ಒಂದು ವೇಳೆ ನೀನು ಈ ಹಣ್ಣನ್ನು ತಿಂದರೆ ನೀನು ಸಾಯುತ್ತಿ. Devil came in the form of a serpent and he said, if you eat this fruit, you will surely not die. ಮತ್ತೆ ಸೈತಾನನು ಒಂದು ಸರ್ಪದ ರೂಪದಲ್ಲಿ ಬಂದು ಹೇಳಿದನು, ನೀನು ಈ ಹಣ್ಣನ್ನು ತಿಂದರೆ ನೀನು ನಿಜವಾಗಿ ಸಾಯುವುದಿಲ್ಲ. Just one word, ಒಂದೇ ಮಾತು. So be sure that you have a Bible and you read it constantly. ಅದಕ್ಕಾಗಿ ಖಚಿತವಾಗಿ ನೋಡಿಕೊಳ್ಳಿರಿ, ನಿಮ್ಮ ಕೈಯಲ್ಲಿ ಸತ್ಯವೇದ ಇರುವುದು ಮತ್ತು ಅದನ್ನು ನಿರತವಾಗಿ ನೀವು ಓದಬೇಕು. Hallelujah. Hallelujah. I told you in the morning, the word is Jesus. ಮತ್ತೆ ನಾನು ಮುಂಜಾನೆ ನಿಮಗೆ ಹೇಳಿದೆ, ಈ ವಾಕ್ಯವು ಯೇಸು ಕ್ರಿಸ್ತನೇ. In the beginning was the word was with God and the word was God. ಮತ್ತೆ ಆದಿಯಲ್ಲಿ ವಾಕ್ಯವು ಇತ್ತು, ಈ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. And in him was life and that life was the light of men. ಮತ್ತೆ ಆ ವಾಕ್ಯವು ಅದು ಬೆಳಕಾಗಿತ್ತು, ಆ ಬೆಳಕು ಅದು ಮನುಷ್ಯನಿಗೆ ಜೀವವನ್ನುಂಟು ಮಾಡುತ್ತದೆ. Hallelujah. Hallelujah. This is just an exaltation. ಇದು ಕೇವಲ ಉತ್ತೇಜನಕರವಾದಂತ ಸಂದೇಶ. Hallelujah. Hallelujah. If you go to the hotel, what they give you? Starters. ನೀವು ಹೋಟೆಲ್ಗಳಿಗೆ ಹೋದ್ರೆ ಅವ್ರು ಏನ್ ಕೊಡ್ತಾರೆ, ನಿಮಗೆ ಒಂದು ಆರಂಭ ಮಾಡ್ಲಿಕ್ಕೆ ಕೆಲವು ಸ್ನಾಕ್ಸ್ ಅನ್ನು ಕೊಡ್ತಾರೆ. Today morning when I was worshiping, I saw this vision. ಮತ್ತೆ ಮುಂಜಾನೆ ನಾನು ಆರಾಧನೆ ಮಾಡುವಾಗ ಈ ದರ್ಶನವನ್ನು ನಾನು ಕಂಡೆ. From heaven there was rice falling. You know, it was not cooked rice. It was not the rice which had the skin, but it was a rice which was opened and it was falling from the sky here. ಮತ್ತೆ ಮುಂಜಾನೆ ನಾನು ನೋಡ್ತಾ ಇದ್ದೆ, ಆಕಾಶದಿಂದ ಒಂದು ಅಕ್ಕಿಯ ಬೀಜಗಳು ಅದು ಕೆಳಗೆ ಬೀಳ್ದ, ಅಂದ್ರೆ ಅದು ಯಾವುದೇ ರೀತಿಯಾಗಿ ಭತ್ತ ಅಲ್ಲ, ತೊಲೆ ಇರುವಂತದ್ದು ಅಲ್ಲ, ಭತ್ತ ಅಲ್ಲ, ಅಕ್ಕಿ,
ಮತ್ತೆ ಅಡಿಗೆ ಮಾಡುವಂತದ್ದು ಅಲ್ಲ, ಅನ್ನವೂ ಅಲ್ಲ, ಅದು ಅಕ್ಕಿ ಬೀಜಗಳು ಬೀಳ್ತಾ ಇತ್ತು. You have to get the revelation of that now. ಈ ಪ್ರಕಟಣೆ ನಿಮಗೆ ಸಿಗಬೇಕು. Whenever the word of God comes, there is a revelation and wisdom Holy Spirit gives. ಯಾವಾಗಲಾದ್ರೂ ದೇವರ ವಾಕ್ಯ ಬರುವಾಗ ಅದು ನಮಗೆ ಪ್ರಕಟಣೆಯನ್ನು ಕೊಡ್ತದೆ, ಅದರ ಜೊತೆಗೆ ಒಂದು ಜ್ಞಾನವನ್ನು ಕೊಡ್ತದೆ. Please read book of Ephesians chapter 1. I think it is verse 17 or 18. Let us see. ನಾವು ದೇವರ ವಾಕ್ಯವನ್ನು ನೋಡೋಣ. ಎಫೆಸಿ ಪುಸ್ತಕ 1ನೇ ಅಧ್ಯಾಯದಲ್ಲಿ Yeah. 17 and 18. It says that God of our Lord Jesus Christ, the Father of glory, may give unto you the spirit of wisdom and revelation in the knowledge of him. 17 ಮತ್ತು 18ನೇ ವಚನಗಳನ್ನು ನಾವು ನೋಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. The eyes of your understanding may be enlightened, that you may know what is the hope of his calling and what the riches of the glory of his inheritance in the saints. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. Hallelujah. Hallelujah. The first of all, we need to know what is my calling. ಮೊದಲನೇದಾಗಿ ನಾವು ತಿಳ್ಕೊಳ್ಳಬೇಕಾದ ವಿಷಯ ಏನಂದ್ರೆ ನಮ್ಮ ಕರೆ ಏನು. What has God called me to be? ದೇವರು ನನ್ನನ್ನು ಏನು ಆಗಬೇಕೆಂದು ಕರೆದಿದ್ದಾನೆ. Hallelujah. Hallelujah. So where you are now and where you are going to be. ಈಗ ನೀನು ಎಲ್ಲಿದೀಯಾ ಮತ್ತೆ ಎಲ್ಲಿಗೆ ಹೋಗ್ತೀಯಾ. So where you are going to be, you need this gift of revelation and wisdom. ನೀನು ಎಲ್ಲಿ ಹೋಗಿ ಇರಬೇಕೋ ಅಲ್ಲಿ ಇರಬೇಕಾದ್ರೆ ನಿನಗೆ ಈ ಒಂದು ಪ್ರಕಟಣೆಯ ವರ ಬೇಕು. So Holy Spirit gives us 9 gifts of the Holy Spirit. ಮತ್ತೆ ಪವಿತ್ರಾತ್ಮನು ನಮಗೆ 9 ವರಗಳನ್ನು ಕೊಡುತ್ತಾನೆ. First gift is this gift of wisdom. ಮೊದಲನೆಯ ಒಂದು ವರ ಏನಂದ್ರೆ ಅದು ಜ್ಞಾನ. The gift ಜ್ಞಾನ ವಾಕ್ಯ. Yeah. Gift of wisdom is to know the word of God. ಮತ್ತೆ ಈ ಜ್ಞಾನ ವಾಕ್ಯವು ಏನಕ್ಕೆ ಅಂದ್ರೆ ದೇವರ ವಾಕ್ಯವನ್ನು ಅರಿತುಕೊಳ್ಳಲಿಕ್ಕೆ. If you know the word of God, you know Jesus. ನಿಮಗೆ ದೇವರ ವಾಕ್ಯವು ಅರಿವಾದರೆ ಅದನ್ನು ನೀವು ಗ್ರಹಿಸಿದರೆ ನೀವು ಯೇಸು ಕ್ರಿಸ್ತನನ್ನು ತಿಳ್ಕೊಳ್ತೀರಾ. To know Jesus, you have to read the Bible. ಯೇಸು ಸ್ವಾಮಿಯ ಬಗ್ಗೆ ನೀವು ತಿಳ್ಕೊಳ್ಳಬೇಕೆಂದ್ರೆ ನೀವು ದೇವರ ವಾಕ್ಯವನ್ನು ಓದಬೇಕು. So not just read the Bible, ask the Holy Spirit to give me, Lord, give me the gift of revelation and wisdom. ಕೇವಲ ವಾಕ್ಯವನ್ನು ಓದುವಂತದ್ದಲ್ಲ, ಓದುವುದರ ಜೊತೆಗೆ ದೇವರೇ ನನಗೆ ಜ್ಞಾನ ವಾಕ್ಯವನ್ನು, ನನಗೆ ತಿಳುವಳಿಕೆಯನ್ನು ಅನುಗ್ರಹಿಸು ಎಂಬುದಾಗಿ ನಾವು ಕೇಳಿಕೊಳ್ಳಬೇಕು. Revelation means reveal. God will reveal himself to us. ಪ್ರಕಟಣೆಯನ್ನು ಹೊಂದಿಕೊಳ್ಳಬೇಕು. ಪ್ರಕಟಣೆ ಅಂದರೆ ದೇವರು ತನ್ನನ್ನು ತಾನೇ ತನ್ನ ರಹಸ್ಯಗಳನ್ನು ನಮಗೆ ತಿಳಿಪಡಿಸ್ತಾನೆ. For example, one day the Lord told me, go, because there is a bedroom there where I kneel down and pray. So he told me, go open the book of Ezekiel 47 and read. ಮತ್ತೆ ದೇವರು ನನಗೆ ಒಂದಿನ ಹೀಗೆ ಹೇಳಿದ್ನು, ನಿನ್ನ ಕೋಣೆಗೆ ಹೋಗಿ ನೀನು ದೇವರ ಪುಸ್ತಕವನ್ನು ತೆಗೆದು ಅದರಲ್ಲಿ ಎಹೆಜ್ಕೇಲನು 47ನೇ ಅಧ್ಯಾಯವನ್ನು ಓದು ಎಂಬುದಾಗಿ. So when I opened the Bible, when I started reading chapter 47 verse 1 to 12, the Holy Spirit started revealing to me the meaning of that scriptures. ಅದನ್ನು ತೆರೆದು ನಾನು ಓದುವಾಗ ಎಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು ನಾನು ಓದುವಾಗ ಅಲ್ಲಿ ದೇವರು ಏನು ಗುಪ್ತ ವಿಷಯಗಳನ್ನು ನನಗೆ ಇಟ್ಟಿದ್ದಾನೋ ಅದನ್ನು ನಾನು ತಿಳ್ಕೊಂಡೆ. It says that here it says in Ephesians that eyes of my understanding may be enlightened. ಮತ್ತೆ ಇಲ್ಲಿ ಎಫೆಸದಲ್ಲಿ ನಾವು ನೋಡ್ತೇವೆ ನಮ್ಮ ಮನೋನೇತ್ರಗಳು ಅದು ಬೆಳಗಿಸಲ್ಪಡಲಿ ಎಂಬುದಾಗಿ. Amen. Amen. So he gives you a spirit of insight.
ಮತ್ತೆ ಆತನು ನಮಗೆ ಒಳನೋಟದ ಒಂದು ವಿಷಯವನ್ನು ನಮಗೆ ಕೊಡುತ್ತಾನೆ. To see things through the Holy Spirit. ಮತ್ತೆ ಪವಿತ್ರಾತ್ಮನ ಮೂಲಕ ವಿಷಯಗಳನ್ನು ನೋಡುವಂತೆ. Hallelujah. Hallelujah. In that particular chapter, it talks about rivers coming from the sanctuary. ಆ ಒಂದು ವಚನಗಳಲ್ಲಿ ನಾವು ನೋಡ್ತೇವೆ, ಅದು ಒಂದು ನದಿಗಳು ಹರಡಿ ಬರುವಂತದನ್ನ ನಾವು ನೋಡ್ತೇವೆ. Sanctuary means from heaven. ಅಂದ್ರೆ ಪರಲೋಕದಿಂದ ನದಿಗಳು ಹಾರುವಂತದ್ದು. So it comes from heaven, but it starts filling up from our ankle joint. ಮತ್ತೆ ಆ ನದಿಯು ಹರಿದು ಬಂದು ನಮ್ಮ ಒಂದು ಕಾಲಿನ ಹತ್ರ ಅದು ಸೇರ್ತದೆ. Ankle joint. ಹಿಮ್ಮಡಿಯನ್ನು ಅದು ತಲುಪ್ತದೆ. So what God told me, that even as I, everybody say I. ಹೇಳಿ ನಾನು. ನಾನು. I can't walk in the Holy Spirit for my wife's sake or husband's sake or children's sake. ನಾನು ಅದರಲ್ಲಿ ನಡೀಲಿಕ್ಕಾಗಿಲ್ಲ. ಅಂದ್ರೆ ನನ್ನ ಗಂಡ ಹೇಳ್ದ, ನನ್ನ ಹೆಂಡತಿ ಹೇಳ್ದ, ನನ್ನ ಮಕ್ಕಳು ಹೇಳಿದ್ರಂದಾಗಿ ಅದರಲ್ಲಿ ನಾನು ನಡೀಲಿಕ್ಕೆ ಆಗೋದಿಲ್ಲ. I have to walk. ನಾನು ನಡಿಬೇಕು. Everybody say I will walk. I will walk. ನಾನು ನಡೀತೇನೆ. In the Holy Spirit. ಪವಿತ್ರಾತ್ಮನಲ್ಲಿ. Amen. Amen. I will walk. ನಾನು ನಡೀತೇನೆ. Today make up your mind today. ಇವತ್ತು ನಿಮ್ಮ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳಿ. Doesn't matter what happens in your life. ನಿಮ್ಮ ಜೀವಿತದಲ್ಲಿ ಏನೆಲ್ಲ ನಡೀತದೆ ಅದು ಬೇಕಾಗಿಲ್ಲ. I will walk in the Holy Spirit. ನಾನು ಪವಿತ್ರಾತ್ಮನಲ್ಲಿ ನಡೀತೇನೆ. So when I go, what are the feet? Feet stands for. ಮತ್ತೆ ಈ ಒಂದು ಪಾದಗಳು ಏನನ್ನು ಸೂಚಿಸ್ತವೆ? Feet is the preaching of the gospel. ಮತ್ತೆ ಇದು ಸುವಾರ್ತೆಯನ್ನು ಸಾರುವಂತ ಪಾದಗಳು ಎಂಬುದಾಗಿ Bible says, how beautiful are the feet of those who bring good tidings. ಮತ್ತೆ ದೇವರ ವಾಕ್ಯ ಹೇಳ್ತದೆ, ಸುವಾರ್ತೆಯನ್ನು ಸಾರುವಂತವರ ಪಾದಗಳು ಅದು ಎಷ್ಟು ಅಂದ ಎಂಬುದಾಗಿ. That's how God sees you. ದೇವರು ಆ ರೀತಿಯಲ್ಲಿ ನಿಮ್ಮನ್ನು ನೋಡುತ್ತಾನೆ. So you have to look at your feet and say, oh, I have beautiful feet. ಮತ್ತೆ ನೀವು ನಿಮ್ಮ ಪಾದಗಳ ಕಡೆಗೆ ನೋಡಿ ಹೇಳಬೇಕು, ಅಯ್ಯೋ ನನ್ನ ಪಾದಗಳು ಎಷ್ಟು ಸುಂದರವಾಗಿವೆ ಎಂಬುದಾಗಿ. Everybody say, I have beautiful feet. ಎಲ್ಲರೂ ಹೇಳಿ, ನನಗೆ ಸುಂದರವಾದ ಪಾದಗಳಿವೆ. Amen. Amen. These are not ordinary feet. ಇವೆಲ್ಲ ಸಾಧಾರಣವಾದಂತ ಪಾದಗಳಲ್ಲ. Hallelujah. Hallelujah. So even as I walk, ನಾನು ನಡೆಯುವಾಗ, ಈ ಪಾದಗಳ ಮೂಲಕ ನಡೆಯುವಾಗ, when I gave the word of God to somebody next door to me or in the train or in the bus, ನಾನು ಟ್ರೈನ್ ಅಲ್ಲಾಗಲಿ ಬಸ್ ಅಲ್ಲಾಗಲಿ ಅಥವಾ ಪಕ್ಕದ ಮನೆಗೆ ನಾನು ಯಾವಾಗ ದೇವರ ವಾಕ್ಯವನ್ನು ಹಂಚುತ್ತೇನೋ, what happens? A burden comes by the Holy Spirit. ಏನಾಗ್ತದಂದ್ರೆ ಪವಿತ್ರಾತ್ಮನ ಒಂದು ಭಾರ ನನ್ನಲ್ಲಿ ಉಂಟಾಗ್ತದೆ. Then what I do, I kneel down. ಆಗ ನಾನು ಏನ್ ಮಾಡ್ತೇನೆ, ನಾನು ಮೊಣಕಾಲ ನೂರುತ್ತೇನೆ. And I say, Lord Jesus, Mr. So and so, Miss so and so, Lord Jesus, let that person be filled with the Holy Spirit, cover them with the precious blood of Jesus, protect them. Like that I start praying. ಮತ್ತೆ ನಾನು ಏನ್ ಮಾಡ್ತೇನೆ, ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತೇನೆ. ಯಾರಿಗೆ ನಾನು ವಾಕ್ಯವನ್ನು ಹಂಚಿದೇನೋ, ದೇವರೇ ಅವರನ್ನು ನೀನು ರಕ್ಷಿಸು, ಅವರ ಮೇಲೆ ನಿನ್ನ ಪವಿತ್ರಾತ್ಮನನ್ನು ಸುರಿಸು, ಅವರಿನ ವಾಕ್ಯವನ್ನು ಓದುವಂತೆ ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. So what will happen? The Holy Spirit comes up to the knee joint. ಆಗ ಏನಾಗ್ತದೆ, ಪವಿತ್ರಾತ್ಮನು ನಮ್ಮ ಮೊಣಕಾಲುಗಳ ಮೇಲೆ ಬರುತ್ತಾನೆ. Hallelujah. Hallelujah. So then what happens? Sorry. Hallelujah. Hallelujah. Yes, I'm strong. Hallelujah. So what happens? ಆಗ ಏನಾಗ್ತದಂದ್ರೆ, when you start kneeling down and praying, Holy Spirit saw it. ನೀವು ಮೊಣಕಾಲನ್ನೂರಿ ಪ್ರಾರ್ಥಿಸುವಾಗ ಅದನ್ನು ಪವಿತ್ರಾತ್ಮನು ನೋಡುತ್ತಾನೆ. What you do in the secret, God will openly publish it. ನೀವು ರಹಸ್ಯದಲ್ಲಿ ಏನು ಮಾಡುತ್ತೀರೋ ಅದನ್ನು ದೇವರು ಬಹಿರಂಗಪಡಿಸುತ್ತಾನೆ. Amen. ಆಮೆನ್. So then what happens? God gives you a ministry. ಆಗ ಏನಾಗ್ತದೆ, ದೇವರು ನಿಮಗೆ ಸೇವೆಯನ್ನು ಕೊಡುತ್ತಾರೆ. I told you there is a high calling of God in your life. ಮತ್ತೆ ನಾನು ಹೇಳಿದೆ, ನಿಮ್ಮ ದೇವರು ನಿಮಗಾಗಿ ಒಂದು ಉನ್ನತವಾದಂತ ಕರೆಯನ್ನು ಹೊಂದಿದ್ದಾನೆ. Even if you are cleaning the floor in the church, think that you are cleaning for God. Amen. ಮತ್ತೆ ನೀವು ಸಭೆಯಲ್ಲಿ ಒಂದು ಕಸವನ್ನು ಬಳಿಯುತ್ತಿರುವವರಾಗಿದ್ದರೂ ಸಹ ನೀವು ತಿಳಿದುಕೊಳ್ಳಿರಿ, ನೀವು ದೇವರ ಒಂದು ಉನ್ನತ ಯೋಜನೆಯಲ್ಲಿದ್ದೀರಿ. I'm telling you, when this whole church will come and work for this church, I'm telling you what, Ballari, Karnataka, the whole revival will flow. Amen. ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದೇನೆಂದ್ರೆ ಇಡೀ ಸಭೆ ಕಲಿತು, ಈ ಸಭೆ ಕಾರ್ಯಕ್ಕೋಸ್ಕರ ನೀವು ಕಲಿತು ಬಂದು ಕೆಲಸವನ್ನು ಮಾಡುವಾಗ ಉಜ್ಜೀವನವು ಕರ್ನಾಟಕ ಮಾತ್ರವಲ್ಲ, ಬಳ್ಳಾರಿ ಮಾತ್ರವಲ್ಲ, ಅದು ಅನೇಕ ದೇಶಗಳೇ ಹರಿತಾ ಹೋಗ್ತದೆ. Amen. Amen. So what happens? God has given you a ministry now. ಮತ್ತೆ ಏನಾಗ್ತದೆ, ದೇವರು ನಮಗೆ ಸೇವೆಯನ್ನು
ಕೊಟ್ಟಿದ್ದಾನೆ. It starts under a pastor. ಮತ್ತೆ ಇದು ಒಂದು ಸಭಾ ಪಾಲಕರ ಕೆಳಗಡೆ ಅದು ಸ್ಟಾರ್ಟ್ ಆಗ್ತದೆ. When you are under obedience and submitted, then the Lord sees and takes you ahead. ಮತ್ತೆ ಯಾವಾಗ ದೇವರು ನೀವು ಅಧೀನರಾಗಿ ದೀನ ಭಾವದಿಂದ ತಗ್ಗಿಸಿಕೊಳ್ಳುವರಾಗಿ ನೋಡುವುದನ್ನು ದೇವರು ಕಂಡಾಗ ಆಗ ದೇವರು ನಿಮ್ಮನ್ನು ಇನ್ನೊಂದು ಸ್ಥಾನಕ್ಕೆ ಅಥವಾ ಉನ್ನತ ಸ್ಥಿತಿಗೆ ದೇವರು ಏರಿಸ್ತಾನೆ. Then the Holy Spirit will take you fully in the water. ಆಗ ಪವಿತ್ರಾತ್ಮನು ನಿಮ್ಮನ್ನು ಒಂದು ತುಂಬಲ್ಪಟ್ಟಂತ ನೀರಲ್ಲಿ ಆತನು ಕರೆದೊಯ್ಯುತ್ತಾನೆ. This is Holy Spirit water. ಇದು ಪವಿತ್ರಾತ್ಮನ ನೀರು. There is full of life in it. ಅದರಲ್ಲಿ ಪರಿಪೂರ್ಣವಾದ ಜೀವವಿದೆ. There are no dead fish there. No dead fish. ಅಲ್ಲಿ ಯಾವುದೇ ಮೀನುಗಳಿಲ್ಲ. ಸತ್ತ ಮೀನುಗಳಿಲ್ಲ. ಡೆಡ್ ಫಿಶ್. ಓಕೆ, ಅಲ್ಲಿ ಸತ್ತಂತ ಮೀನುಗಳು ಇಲ್ಲ. Hallelujah. Hallelujah. And wherever that water goes, the trees will flourish. ಆ ನೀರು ಎಲ್ಲೆಲ್ಲಿ ಅದು ಹರಿದು ಹೋಗ್ತದೋ ಅಲ್ಲಿ ಒಂದು ಮರಗಳು ಬೆಳೀತವೆ. Because you are flowing through the Holy Spirit, wherever you go there is life. ಯಾಕಂದ್ರೆ ಆ ನೀರಿನ ಮೂಲಕ ನೀನು ಹಾದು ಹೋಗ್ತಾ ಇದೆಯಾ, ಆ ನೀರು ಎಲ್ಲೆಲ್ಲಿ ಹರಿದು ಹೋಗ್ತದೋ ಅಲ್ಲಿ ಜೀವ ಉಂಟಾಗ್ತದೆ. Wherever you share the word of God, those people will live and they will be green. ಮತ್ತೆ ನೀವು ಎಲ್ಲೆಲ್ಲಿ ಹೋಗಿ ದೇವರ ಸುವಾರ್ತೆಯನ್ನು ಸಾರುತ್ತೀರೋ ಅವರು ಒಂದು ಫಲವುಳ್ಳಂತ ಮರಗಳಾಗಿ ಅವರು ಹಚ್ಚ ಹಸಿರಾಗಿರ್ತಾರೆ. And then they will bear fruit that will last. ಮತ್ತೆ ಆಗ ಅವರು ಒಂದು ಫಲಗಳನ್ನು ಕೊಡುತ್ತಾರೆ, ಆ ಫಲಗಳು ನಿತ್ಯತ್ವಕ್ಕೂ ಇರುತ್ತವೆ. I won't mention the name, but there was a place I was studying the word of God, and after some years I was called to go there, and as I entered into that place I saw a vision. ಮತ್ತೆ ನಾನು ಹೆಸರು ಹೇಳೋದಿಲ್ಲ, ಆದ್ರೆ ಒಂದು ಸ್ಥಳದಲ್ಲಿ ನಾನು ವಿದ್ಯಾಭ್ಯಾಸಕ್ಕಾಗಿ ನಾನು ಹೋಗಿದ್ದೆ. ಅಲ್ಲಿ ಒಂದು ಬೈಬಲ್ ವಚನವನ್ನು ಕಲೀಲಿಕ್ಕೆ ಅಭ್ಯಾಸಕ್ಕಾಗಿ ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗಿ ನಾನು ಕಾಲಿಡುವಾಗ means after some time ಅಂದ್ರೆ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಮತ್ತೆ ತಿರುಗಿ ಆ ಸ್ಥಳಕ್ಕೆ ನಾನು ಹೋದಾಗ I saw papaya tree. You know papaya tree? ನಾನೊಂದು ದರ್ಶನವನ್ನು ನೋಡಿದೆ. ಅದರಲ್ಲಿ ಒಂದು ಪಪ್ಪಾಯ ಗಿಡವನ್ನು ನಾನು ನೋಡಿದೆ. It was full of fruits. It was not fruit, it was green, and it broke and it fell down. ಅದು ಹಚ್ಚ ಹಸಿರಾಗಿದೆ, ಫಲಗಳು ಇದೆ, ಆದ್ರೆ ಅದು ಮುರಿದು ಬಿದ್ದಿದೆ. Imagine. ಅದನ್ನು ಯೋಚಿಸಿ. If there is a tree, before even yielding fruit and becoming yellow or pink, or it is yielding already eatable fruit, it is already falling, what that ministry is going to be. Imagine. ಒಂದು ಸಾರಿ ಊಹಿಸ್ಕೊಳ್ಳಿ, ಮರ ಬೆಳೆದಿದೆ, ಅದಕ್ಕೆ ಫಲ ಅಂದ್ರೆ ಕಾಯಿ ಇನ್ನು ಮೊದಲಾಗಿದೆ, ಆದ್ರೆ ಅದು ಹಣ್ಣಾಗುವುದಕ್ಕಿಂತ ಮುಂಚೆನೆ ಅದು ಬಿದ್ದು ಹೋಗಿದೆ, ಮುರಿದು ಹೋಗಿದೆ. Let that not be your case in Jesus name. ನಿಮ್ಮ ವಿಷಯದಲ್ಲಿ ಈ ರೀತಿ ಆಗದೆ ನೋಡಿಕೊಳ್ಳಿ. Hallelujah. Hallelujah. This is a word of warning. ಇದು ಒಂದು ಎಚ್ಚರಿಕೆ. It can be personal life, it can be a ministry. ಅದು ವೈಯಕ್ತಿಕ ಜೀವನ ಆಗಿರಬಹುದು ಅಥವಾ ಸೇವೆಯ ಜೀವನ ಆಗಿರಬಹುದು. Many people are anointed by the Holy Spirit. ಅನೇಕ ಜನರು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿದ್ದಾರೆ. But because of the character they fall. ಆದರೆ ಅವರೇ ಇರುವಂತ ಗುಣಲಕ್ಷಣಗಳಿಂದಾಗಿ ಅವರು ಬಿದ್ದು ಹೋಗ್ತಾರೆ. We are being anointed by the Holy Spirit. ಅವರು ಪವಿತ್ರಾತ್ಮನಿಂದ ಅಭಿಷೇಕ ಮಾಡಲ್ಪಟ್ಟಿರ್ತಾರೆ. But we need to keep the anointing. ಆದರೆ ಆ ಅಭಿಷೇಕವನ್ನು ನೀವು ಕಾಪಾಡಿಕೊಳ್ಳಬೇಕು. Fear of the Lord is the beginning of the wisdom. ದೇವರ ಭಯವೇ ಜ್ಞಾನಕ್ಕೆ ಮೂಲವಾಗಿದೆ. Hallelujah. Hallelujah. One of the key is to have repented heart. ಅದಕ್ಕೆ ಇನ್ನೊಂದು ಬೀಗದ ಕೈ ಏನಂದ್ರೆ ಪಶ್ಚಾತ್ತಾಪ ಪಡುವಂತ ಹೃದಯ. King David, he sinned against God. ಅರಸನಾದ ದಾವೀದನು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದನು. He saw a beautiful woman taking bath. ಮತ್ತೆ ಅಲ್ಲಿ ಒಂದು ಸುಂದರವಾದ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು. As a king, his life is supposed to go for war. ಅರಸನಾಗಿರೋ ಕಾರಣ ಆತನ ಜೀವಿತದಿಂದಾಗಿ ಆತನ ಏನ್ ಮಾಡಬೇಕಂದ್ರೆ ಆತನು ಯುದ್ಧದ ರಣರಂಗದಲ್ಲಿ ಇರಬೇಕು. Hallelujah. Hallelujah. We are also kings and priests unto God. ನಾವು ಕೂಡ ದೇವರಿಗೆ ಅರಸರು, ನಾವು ಯಾಜಕರಾಗಿದ್ದೇವೆ. We are a holy nation, peculiar people, called out of darkness into the marvelous light of our dear son. ನಾವು ಪರಿಶುದ್ಧ ಜನಾಂಗವಾಗಿದ್ದೇವೆ, ನಾವು ಹೆಸರಿಟ್ಟು ಕರೆಯಲ್ಪಟ್ಟವರಾಗಿದ್ದೇವೆ, ನಾವು ದೇವರಿಗಾಗಿ ಒಂದು ಪರಿಶುದ್ಧ ಜನಾಂಗವಾಗಿ ಜೀವಿಸುವಂತವರಾಗಿದ್ದೇವೆ. So what happened? Instead of going
for the war, he was sitting at home and he went into the roof, and then naturally he will fall into sin. ಮತ್ತಿಲ್ಲೇನಾಯ್ತಂದ್ರೆ ಆತನು ಯುದ್ಧಕ್ಕೆ ಹೋಗದ ಹಾಗೆ ಆತನು ಮನೆಯಲ್ಲೇ ಕೂತ್ಕೊಂಡು ಅಲ್ಲಿ ಮನೆಯ ಮೇಲ್ಚಾವಣಿಯಿಂದ ನೋಡುವಾಗ ಆ ಒಂದು ದೃಶ್ಯವನ್ನು ಕಂಡು ಆತನು ಬಿದ್ದು ಹೋದನು. Then he had committed adultery, he killed her husband, lot of things happened. ಮತ್ತೆ ಅಲ್ಲಿ ಅವನು ಏನ್ ಮಾಡ್ದ, ಆಕೆಯೊಟ್ಟಿಗೆ ವ್ಯಭಿಚಾರವನ್ನು ಮಾಡ್ದ, ಆಕೆ ಗಂಡನನ್ನು ಕೊಲ್ಲಿಸಿದ, ಅನೇಕ ವಿಷಯಗಳು ಅಲ್ಲಿ ನಡೀತದೆ. Even then God calls him, David has a heart after my own heart. ಆದರೂ ಕೂಡ ದೇವರು ಏನ್ ಹೇಳ್ತಾನಂದ್ರೆ ದಾವೀದನ ಕುರಿತಾಗಿ, ಈತನು ನನ್ನ ಹೃದಯಾನುಸಾರಿ ಎಂಬುದಾಗಿ. You know why? He knew how to repent. ಯಾಕೆ ಗೊತ್ತಾ, ದಾವೀದನಿಗೆ ಹೇಗೆ ಪಶ್ಚಾತ್ತಾಪ ಪಡಬೇಕು ಆತನಿಗೆ ಗೊತ್ತಿತ್ತು. That son that was born from Beersheba died. ಬೇರ್ಷೆಬನಿಂದ ಹುಟ್ಟಿದಂತ ಒಂದು ಮಗನು ಸತ್ತು ಹೋದನು. That was an unholy seed. Unholy ಅದು seed. ಅಶುದ್ಧವಾದಂತ ಒಂದು ಬೀಜವಾಗಿತ್ತು. Hallelujah. Hallelujah. So then his Psalm 51, if you read, ಮತ್ತೆ ನಾವು ಕೀರ್ತನೆಗಳು 51ನೇ ಅಧ್ಯಾಯವನ್ನು ನಾವು ನೋಡುವಾಗ, cast me not away from your presence, O Lord. Take not thy Holy Spirit from me. Restore unto me the joy of my salvation. Renew a right spirit within me. Hallelujah. Hallelujah. ಮತ್ತೆ ಇಲ್ಲಿ ನಾವು ನೋಡ್ತೇವೆ ಆತನು ಇಲ್ಲಿ 51ನೇ ಕೀರ್ತಿಯನ್ನು ಬರೀತಾನೆ. ಏನಂದ್ರೆ, ದೇವರೇ ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ದೇವರೇ ನನ್ನನ್ನು ಕಟಾಕ್ಷಿಸು ಎಂಬುದಾಗಿ ಆತನು ಇಲ್ಲಿ ಅನೇಕ ವಚನಗೆ ಹೇಳ್ತಾನೆ. ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದೋಷವನ್ನೆಲ್ಲ ಅಳಿಸಿ ಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊರೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ ಎಂಬುದಾಗಿ ಆತನ ಹಾಡನ್ನು ಹೇಳ್ತಾನೆ. Amen. ಆಮೆನ್. So he asked for joy of salvation to return back to him. ನಾವು ರಕ್ಷಣೆಯ ಆನಂದವನ್ನು ತಿರುಗಿ ಕೊಡು ಎಂಬುದಾಗಿ ನಾವು ಆತನಿಗೆ ಕೂಗಬೇಕು. When we sin against God, what goes? Joy goes. ನಾವು ಪಾಪ ಮಾಡುವಾಗ ಏನಾಗ್ತದೆ, ನಮ್ಮ ಸಂತೋಷ, ನಮ್ಮ ಒಂದು ಉತ್ಸಾಹ ಅದು ಬಿಟ್ಟು ಹೋಗ್ತದೆ, Peace goes. ಸಮಾಧಾನ ಹೋಗ್ತದೆ. Now what are you lacking today? ಇವತ್ತು ನಿಮ್ಮ ಜೀವಿತದಲ್ಲಿ ಏನು ಕೊರತೆ ಇದೆ? If you have peace and joy, you have everything. ನಿಮ್ಮಲ್ಲಿ ಪ್ರೀತಿ, ಒಂದು ಸಮಾಧಾನ ಮತ್ತು ಶಾಂತಿ ಇರೋದಾದ್ರೆ, ಸಂತೋಷ ಇರೋದಾದ್ರೆ ನಿಮ್ಮಲ್ಲಿ ಎಲ್ಲವೂ ಇದೆ. Hallelujah. Hallelujah. When God sent me to India for ministry, 2 things he taught me. ದೇವರು ನನ್ನ ಭಾರತ ದೇಶಕ್ಕಾಗಿ ಸೇವೆಗಾಗಿ ಕಳಿಸಿರುವಾಗ ದೇವರು 2 ವಿಷಯಗಳನ್ನು ನನಗೆ ಹೇಳಿದ್ನು. My daughter, I will give you 2 things. ನನ್ನ ಮಗಳಿಗೆ 2 ವಿಷಯಗಳನ್ನು ಕೊಡುತ್ತೇನೆ. I will give you sleep. I will give you sleep. ನಾನು ನಿನಗೆ ಒಳ್ಳೆ ನಿದ್ದೆಯನ್ನು ಕೊಡುತ್ತೇನೆ. And I will give you food that is required time to time. ನಿನಗೆ ಬೇಕಾದಂತ ಮತ್ತು ಸಮಯಕ್ಕೆ ತಕ್ಕ ಹಾಗೆ ನಿನಗೆ ಏನು ಊಟ ಬೇಕೋ ಅದನ್ನು ನಾನು ಒದಗಿಸ್ತೇನೆ. And he explained to me. ಮತ್ತೆ ಆತ ನನಗೆ ವಿವರಿಸಿದನು. Even if a king has got mrasthana bhojana, on his table, every kind of buffet is there, he will eat only what he requires, this much only stomach ke liye. Hallelujah. Hallelujah. ಮತ್ತೆ ರಾಜನ ಆ ಸ್ಥಾನದಲ್ಲಿ ನಾವು ನೋಡುವಾಗ ಅಲ್ಲಿ ಮೇಜಿನ ಮೇಲೆ ವಿಧ ವಿಧವಾದಂತ ಊಟಗಳು ಅಲ್ಲಿ ಇಡಲ್ಪಟ್ಟಿರ್ತದೆ. ಆದ್ರೆ ರಾಜನು ತನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ತಿಂತಾನೆ. So have this mind in you. ಮತ್ತೆ ಈ ಮನಸ್ಸು ನಿನ್ನಲ್ಲಿ ಇಟ್ಟುಕೋ ಎಂಬುದಾಗಿ. Don't go after the food that perishes, ನಶಿಸಿ ಹೋಗುವಂತ ಊಟದ ಹಿಂದೆ ನೀನು ಹೋಗಬೇಡ. Go after the word of God. ದೇವರ ವಾಕ್ಯದ ಹಿಂದೆ ನೀನು ಹೋಗು. God will supply all your needs. ದೇವರು ನಿನ್ನ ಎಲ್ಲ ಅವಶ್ಯಕತೆಗಳನ್ನು ಒದಗಿಸ್ತಾನೆ. I like, some pastors, even pastors pray like this. My God shall supply all my needs, they say. ಮತ್ತೆ ನನಗೆ ಇದು ತುಂಬಾ ಇಷ್ಟ. ಕೆಲವು ಸಭಾ ಪಾಲಕರು ಹೀಗೆ ಹೇಳ್ತಾರೆ, ದೇವರೇ ನನ್ನ ಅವಶ್ಯಕತೆಗಳನ್ನು ನೀನು ಪೂರೈಸು ಎಂಬುದಾಗಿ. It doesn't say, the word of God doesn't say like that. ಆದ್ರೆ ದೇವರ ವಾಕ್ಯವು ಆ ರೀತಿ ಹೇಳೋದಿಲ್ಲ. My God shall supply all your needs, it says. ನನ್ನ ದೇವರು ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾನೆ ಎಂಬುದಾಗಿ ಹೇಳ್ತದೆ. Paul, when he was preaching, he didn't say, Lord give me supply. He said, Lord give this people supply of all needs.
ಮತ್ತೆ ಪೌಲನು ಪ್ರಾರ್ಥಿಸುವಾಗ ಆತನು ಹೀಗೆ ಹೇಳಿ, ದೇವರೇ ನನ್ನ ಅವಶ್ಯಕತೆಗಳನ್ನು ಪೂರೈಸೆಂಬುದಾಗಿ, ಆದ್ರೆ ಆತನು ಹೇಳಿದನು ಜನರ ಅವಶ್ಯಕತೆಗಳನ್ನು ಪೂರೈಸೆಂಬುದಾಗಿ. Hallelujah. Hallelujah. That should be our heart. ನಮ್ಮ ಹೃದಯ ಹಾಗೆ ಇರಬೇಕು. So now I'm talking about restoration. ಮತ್ತೆ ಈಗ ನಾನು ಪುನರ್ಸ್ಥಾಪನೆ ಬಗ್ಗೆ ಮಾತನಾಡ್ತಾ I ಇದ್ದೇನೆ. spoke to you about restoration of joy. ಮತ್ತೆ ನಾನು ಈಗ ಒಂದು ಸಂತೋಷವನ್ನು ಪುನರ್ಸ್ಥಾಪಿಸುವುದರ ಬಗ್ಗೆ ನಾನು ಹೇಳಿದೆ. Let us read Acts chapter 3 verse 19 to 22. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 19ನೇ ವಚನದಿಂದ 22 ವಚನಗಳವರೆಗೆ ನಾವು ನೋಡಿಕೊಳ್ಳೋಣ. It says, repent you therefore and be converted. ಮತ್ತೆ ಇಲ್ಲಿ ಹೇಳ್ತದೆ, ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. Then ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಮೋಶೆಯು ಹೇಳಿದ್ದೇನೆಂದರೆ, ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವೆನು. ಆತನು ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿಗೊಡಬೇಕು. now here it talks about when we repent, God will blot out our sins. ಮತ್ತೆ ಇಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ, ನಾವು ಪಶ್ಚಾತ್ತಾಪ ಪಡುವಾಗ ದೇವರು ನಮ್ಮ ಪಾಪಗಳನ್ನು ಅಳಿಸಿ ಬಿಡುತ್ತಾನೆ. And then it talks about the times of refreshing will come. ಮತ್ತೆ ಇಲ್ಲಿ ನಾವು ನೋಡ್ತೇವೆ, ಒಂದು ಸರಿ ಮಾಡುವ ಕಾಲ ಬರುತ್ತದೆ ಎಂಬುದಾಗಿ. Sometimes I used to think Jesus Christ died on the cross. We all believe in Jesus. Still there are people in the church, there is sickness. ನಾನು ಕೆಲವೊಂದ್ಸಲ ಅಂದ್ಕೊಳ್ತಾ ಇದ್ದೆ, ಯೇಸು ಕ್ರಿಸ್ತನು ನಮಗಾಗಿ ಸತ್ತು ಹೋದನು ಮತ್ತು ನಾವು ಆತನಲ್ಲಿ ನಂಬಿಕೆಯುಳ್ಳವರಾಗಿದ್ದೇವೆ. ಆದ್ರೂ ಅನೇಕ ಜನರು ಅಸ್ವಸ್ಥರಾಗಿದ್ದಾರೆ. Still there are people having demonic problems. ಜನರು ಇನ್ನೂ ದೆವ್ವಗಳಿಂದ ಪೀಡಿತರಾಗಿದ್ದಾರೆ. Why this is happening? ಯಾಕೆ ಇದು ನಡೀತಾ ಇದೆ? Jesus Christ has already died. ಯೇಸು ಕ್ರಿಸ್ತನು ಈಗಾಗಲೇ ಸತ್ತು ಹೋಗಿದ್ದಾನೆ. He was resurrected. ಆತನು ಪುನರುತ್ಥಾನವಾಗಿದ್ದಾನೆ. Still there is problem in the churches. ಆದ್ರೂ ಇನ್ನೂ ಸಭೆಗಳಲ್ಲಿ ಅನೇಕ ಸಮಸ್ಯೆಗಳಿವೆ. I used to think like that. Why this is happening? ನಾನು ಈ ರೀತಿ ಯೋಚಿಸ್ತಾ ಇದ್ದೆ, ಯಾಕೆ ಈ ರೀತಿ ನಡೀತಾ ಇದೆ? Then the Lord explained to me. ಆಗ ದೇವರು ನನಗೆ ವಿವರಿಸಿದನು, There is a time of refreshing will come. ಸರಿ ಮಾಡುವಂತ ಸಮಯ ಬರ್ಲಿಕ್ಕಿದೆ. There is a time of restitution will come. Restitution, restoration. ಪುನರ್ಸ್ಥಾಪಿಸುವಂತ ಕಾಲ ಇನ್ನು ಬರಲಿಕ್ಕಿದೆ. When in the last days I will pour out my Holy Spirit. ಕೊನೆಯ ಕಾಲಗಳಲ್ಲಿ ಅಥವಾ ಅಂತ್ಯ ಕಾಲದಲ್ಲಿ ನಾನು ಪವಿತ್ರಾತ್ಮನನ್ನು ಸುರಿಸುತ್ತೇನೆ. It talks about in Joel 2:28 and also Acts chapter 2. Somewhere it talks about, maybe it is also ಯೋವೇಲ 17. 2:28ರಲ್ಲಿ ದೇವರ ಪವಿತ್ರಾತ್ಮನ ಬಗ್ಗೆ ಮಾತನಾಡ್ತಾ ಇದೆ. ಅದೇ ರೀತಿ ಅಪೊಸ್ತಲರ ಕೃತ್ಯಗಳು. Sorry. Let us see from Joel chapter, where am I? Sorry. Araba. What? 2:17, yeah. This is Acts 2, yeah. Acts 2:17, it's here. ಮತ್ತೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 17ನೇ ವಚನದಲ್ಲಿ ಕೂಡ ಈ ವಿಷಯವನ್ನು ನಾವು ನೋಡ್ತೇವೆ. Read. ಕಡೆ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಅವರು ಪ್ರವಾದಿಸುವರು. So to understand this scripture, it talks afterwards, we read about the holy prophets have spoken in the Old Testament. ಮತ್ತೆ ಈ ವಾಕ್ಯದ ಕುರಿತಾಗಿ ನಾವು ನೋಡಿಕೊಳ್ಳುವಾಗ ಇದರ ವಿಷಯವಾಗಿ ಪ್ರವಾದಿಗಳು ಈಗಾಗಲೇ ಹಳೆ ಕಾಲದಲ್ಲಿ ಮಾತನಾಡಿದ್ದಾರೆ. Book of Joel he spoke. ಯೋವೇಲನ ಪುಸ್ತಕದಲ್ಲಿ ಇದು ಬರೆಯಲ್ಪಟ್ಟಿದೆ. One of the scripture I like is book of Daniel chapter 11 verse 32. ಮತ್ತೆ ದಾನಿಯೇಲನ ಪುಸ್ತಕ 11ನೇ ಅಧ್ಯಾಯ 32ನೇ ವಚನವನ್ನು ನನಗೆ ಬಹಳ ಇಷ್ಟ. Where is it? Yes, verse 32. And you read only the half part of it. But the people that do know their God
shall be strong and do exploits for the kingdom of God. ನಾವು ಕೆಳಗಡೆ ಅರ್ಧಶಾಹಿ ಒಂದು ವಚನವನ್ನು ನೋಡೋಣ. ಆದರೆ ತಮ್ಮ ದೇವರನ್ನು ಅರಿಯುವ ಜನರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. That kingdom of God is not written there. ಅಂದ್ರೆ ಅಲ್ಲಿ ದೇವರ ರಾಜ್ಯದ ಬಗ್ಗೆ ಬರೆಯಲ್ಪಟ್ಟಿಲ್ಲ. Okay. So actually in my Bible it talks about the kingdom of God. ಆದ್ರೆ ನನ್ನ ಸತ್ಯವೇದದಲ್ಲಿ ಅದು ದೇವರ ರಾಜ್ಯದ ಕುರಿತಾಗಿ ಮಾತನಾಡ್ತದೆ. Everybody say after me. ಎಲ್ಲರೂ ನನ್ನ ಹಿಂದೆ ಹೇಳಿ. The people that do know their God. ಯಾವ ಜನರು ತಮ್ಮ ದೇವರನ್ನು ಅರಿತಿರುತ್ತಾರೋ, ಹೇಳಿ ಅಮ್ಮ, ಹೇಳ್ರಿ, ಯಾರು ತಮ್ಮ ದೇವರನ್ನು ಅರಿತಿರುತ್ತಾರೋ they shall be strong ಅವರು ಬಲಿಷ್ಠರಾಗುವರು. and shall do exploits for the kingdom of God. ಅವರು ವಿಸ್ಫೋಟ ಕಾರ್ಯಗಳನ್ನು ದೇವರಿಗಾಗಿ ಮಾಡುವರು. Bible says no eye has seen, no ear has heard, no heart can understand, that much I will do to those who love me. ದೇವರ ವಾಕ್ಯ ಹೇಳ್ತದೆ, ಯಾರು ನನ್ನನ್ನು ಅರಿತಿದ್ದಾರೋ ಅವರಿಗೋಸ್ಕರ ಕಣ್ಣು ಕಾಣದ, ಕಿವಿ ಕೇಳದ, ಹೃದಯ ಗ್ರಹಿಸಲಾರದ ಕಾರ್ಯಗಳನ್ನು ನಾನು ನಡೆಸ್ತೇನೆ ಎಂಬುದಾಗಿ. Do you believe that? ಇದನ್ನು ನೀವು ನಂಬುತ್ತೀರೋ? It is all in listening, receiving, believing. ಇದೆಲ್ಲವೂ ಕೇಳುವುದರಲ್ಲಿ, ಸ್ವೀಕರಿಸುವುದರಲ್ಲಿ ಮತ್ತು ನಂಬುವುದರಲ್ಲಿ ಇದೆ. And then doing. ಮತ್ತೆ ಅದಾದ ಮೇಲೆ ಅದರ ಕುರಿತಾಗಿ ಕಾರ್ಯವನ್ನು ಮಾಡಬೇಕು. Faith without works is dead. ಕಾರ್ಯವು ಇಲ್ಲದಂತ ನಂಬಿಕೆ ಅದು ವ್ಯರ್ಥವಾಗಿದೆ. There should be an action. ಅಲ್ಲಿ ಕಾರ್ಯವು ನಡೀಬೇಕು. Hallelujah. Hallelujah. So now here talks about restoration of all things. ಮತ್ತೆ ಇಲ್ಲಿ ನಾವು ಮಾತನಾಡುವಂತ ವಿಷಯ ಏನಂದ್ರೆ ಎಲ್ಲದರ ಕುರಿತಾದಂತ ಪುನರ್ಸ್ಥಾಪನೆ. Bible talks about many of the places all. ಮತ್ತೆ ಸತ್ಯವೇದದಲ್ಲಿ ಅನೇಕ ಸಾರಿ ನಾವು ನೋಡುವುದೇನೆಂದ್ರೆ ಎಲ್ಲಾ. When you read your Bible, underline all. ನೀವು ಸತ್ಯವೇದವನ್ನು ಓದುವಾಗ ಎಲ್ಲ ಅನ್ನುವಂತ ಪದವನ್ನು ನೀವು ಗೆರೆ ಎಳಿರಿ. Then you have that faith to believe all. ಆಗ ನಿಮಗೆ ನಂಬಿಕೆ ಉಂಟಾಗ್ತದೆ, ವಿಶ್ವಾಸಿಸ್ತೀರ ಅದೇನೆಂದರೆ ಎಲ್ಲ ಎಂಬುದಾಗಿ. For example, simple scripture, Psalm 103 verse 3. ಉದಾಹರಣೆಗೆ ನೋಡುವುದಾದ್ರೆ ಕೀರ್ತನೆಗಳು 103 3ನೇ ವಚನ. Who knows that scripture? ಯಾರಿಗೆ ಗೊತ್ತು ಈ Without ವಚನ? seeing the Bible. ಸತ್ಯವೇದನ್ನು ನೋಡದ ಹಾಗೆ. Nobody? Ayyo, devare. He forgives all my sins and heals all my diseases. ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ ಆತನು ನನ್ನ ಎಲ್ಲಾ ರೋಗಗಳನ್ನು ವಾಸಿ ಮಾಡುತ್ತಾನೆ. ಎಲ್ಲಾ ಪಾಪಗಳನ್ನು ಕ್ಷಮಿಸ್ತಾನೆ, ಎಲ್ಲ ರೋಗಗಳನ್ನು ವಾಸಿ ಮಾಡುತ್ತಾನೆ. When it was written in the Old Testament, ಅದು ಎಲ್ಲಿ ಬರೆಯಲ್ಪಟ್ಟಿದೆ? ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. King David must have written it. ಮತ್ತೆ ಅರಸನಾದ ದಾವೀದನು ಅದನ್ನು ಬರೆದಿದ್ದಾನೆ. He did not even say Jesus dying on the cross. ಆತನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸಾಯುವಂತದನ್ನು ಕೂಡ ನೋಡಲಿಲ್ಲ. Still he was able to say, God is able to forgive all my sins and heals all my diseases. ಆದರೂ ಆತನಿಗೆ ಹೇಳಲಿಕ್ಕೆ ಸಾಧ್ಯವಾಯಿತು, ಅದೇನೆಂದರೆ ದೇವರು ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತಾನೆ, ನನ್ನ ಎಲ್ಲ ರೋಗಗಳನ್ನು ವಾಸಿ ಮಾಡುತ್ತಾನೆ. So when you get a knee joint pain, ಮತ್ತೆ ನಿಮಗೆ ಒಂದು ಮೊಣಕಾಲಿನ ನೋವು ಬರುವಾಗ, you don't have to come and say, sister pray for me, pastor pray for me. ನೀವು ಬಂದು ಸಹೋದರರೇ ನನಗೋಸ್ಕರ ಪ್ರಾರ್ಥನೆ ಮಾಡಿ, ಸಹೋದರಿಯವರೇ ನಮಗೆ ಪ್ರಾರ್ಥನೆ ಮಾಡಿ ಅಂತ ಕೇಳುವ ಅವಶ್ಯಕತೆ ಇಲ್ಲ. You need to know the word of God. ನಿಮಗೆ ದೇವರ ವಾಕ್ಯ ಗೊತ್ತಿರಬೇಕು. Jesus says, ಯೇಸು ಕ್ರಿಸ್ತನು ಹೇಳ್ತಾನೆ, by his stripes I was healed. ಆತನ ಬಾಸುಂಡೆಗಳಿಂದ ನಾನು ಗುಣ ಮಾಡಲ್ಪಟ್ಟಿದ್ದೇನೆ. First Peter 2:24. ಮೊದಲನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನ. So confess that word. ಆ ವಾಕ್ಯವನ್ನು ನೀವು ಅರಿಕೆ ಮಾಡಬೇಕು. Reinstate that word on your joint. ಅದನ್ನು ನಿಮ್ಮ ಒಂದು ಮೊಣಕಾಲಿನ ಮೇಲೆ ನೀವು ಅದನ್ನು ಹೇಳಬೇಕು. And you should say, ನೀವು ಯಾವ ರೀತಿ ಹೇಳ್ಬೇಕಂದ್ರೆ, I command this pain, ನಾನು ಈ ನೋವಿಗೆ ಘೋಷಿಸ್ತೇನೆ, go in Jesus name. ಹೋಗು ಯೇಸುವಿನ ನಾಮದಲ್ಲಿ. And it has to obey. ಅದು ವಿಧೇಯರಾಗಲೇಬೇಕು. Hallelujah. Hallelujah. I have done that many times. ಇದನ್ನು ನಾನು ಅನೇಕ ಸಾರಿ ಮಾಡಿದ್ದೇನೆ. Hallelujah. Hallelujah. Many years ago, ಅನೇಕ ವರ್ಷಗಳ ಹಿಂದೆ I was in severe back pain. ನನಗೆ ತುಂಬಾ ಬೆನ್ನು ನೋವು ಇತ್ತು. I used to
go for evangelism almost every day. ನಾನು ಸುವಾರ್ತೆ ಸಾರುವುದಕ್ಕೆ ನಾನು ಪ್ರತಿದಿನವೂ ಹೋಗ್ತಾ ಇದ್ದೆ. Lokmanya Nagar, Indira Nagar, Vartak Nagar, Shastri Nagar, any Nagar is there in Thana I have been. ಲೋಕಮಾನ್ಯ ನಗರ್, ವಿದ್ಯಾನಗರ್, ಇಂದಿರಾನಗರ್ ಏನೆಲ್ಲ ನಗರಗಳಿದ್ದೆ ನಾನು ಪ್ರತಿಯೊಂದರಲ್ಲಿ ಹೋಗಿದ್ದೇನೆ. Every day I used to get, my little daughter is to make me a cup of tea and then I go. ನನ್ನ ಚಿಕ್ಕ ಮಗಳು ನನಗೆ ಒಂದು ಕಪ್ ಕಾಫಿ ಮಾಡಿಕೊಡ್ತಾ ಇದ್ಲು, ಅದನ್ನು ಕುಡಿದು ನಾನು ಸೇವೆಗೆ ಹೋಗ್ತಾ ಇದ್ದೆ. So one day I was having severe back pain. ಮತ್ತೆ ಒಂದಿನ ನನಗೆ ತುಂಬಾ ಬೆನ್ನೋವು ಇತ್ತು. I said, ನಾನು ಹೇಳ್ದೆ, back pain, no back pain, I'm going. ನನಗೆ ಬೆನ್ನೋವು ಇದೆಯೋ ಇಲ್ಲವೋ ನಾನು ಹೋಗ್ತೇನೆ. So back pain left me. ಮತ್ತೆ ನನ್ನ ಒಂದು ಬೆನ್ನೋವು ನನ್ನ ಬಿಟ್ಟು ಹೋಯ್ತು. So it is our confession of faith, we believe and God answers. ಮತ್ತೆ ಇದು ನಮ್ಮ ವಿಶ್ವಾಸದ ಅರಿಕೆಯಾಗಿದೆ, ಅದರಲ್ಲಿ ನಾವು ವಿಶ್ವಾಸವಿಡುವಾಗ ಅದು ನಡೀತದೆ. You understand what I'm trying to ನಿಮಗೆ say? ಅರ್ಥವಾಯ್ತು ನಾನು ಏನು ಹೇಳಬೇಕೆಂಬುದನ್ನು? Hallelujah. ಹಲ್ಲೆಲೂಯಾ. This is how the body of Christ should function. ಮತ್ತೆ ದೇವರ ಸಭೆಯು ಹೀಗೆ ತಾನೇ ಅದು ಕಾರ್ಯ ನಡೆಸಬೇಕು. That's what it means doing exploits. ಮತ್ತೆ ಇದೇ ಆಗಿದೆ ವಿಸ್ಫೋಟಕ ಕಾರ್ಯಗಳನ್ನು ಮಾಡುವಂತದ್ದು. That's why we are called kingdom people. ಅದಕ್ಕಾಗಿ ನಾವು ದೇವರ ರಾಜ್ಯದ ಜನರು ಎಂಬುದಾಗಿ The ಕರೆಯಲ್ಪಟ್ಟಿದ್ದೇವೆ. Bible talks about kingdom of God is within you. ದೇವರ ವಾಕ್ಯ ಹೇಳ್ತದೆ ದೇವರ ರಾಜ್ಯವು ನಿಮ್ಮಲ್ಲಿ ಇದೆ. Kingdom of God is peace, joy and righteousness in the Holy Ghost. ಮತ್ತೆ ದೇವರ ರಾಜ್ಯ ಏನಂದ್ರೆ ಅದು ಶಾಂತಿ, ಸಮಾಧಾನ ಮತ್ತು ಆತ್ಮದಲ್ಲಿ ಆನಂದವಾಗಿದೆ. Righteousness, peace and joy in the Holy Ghost. ನೀತಿ, ಸಮಾಧಾನ, ಆತ್ಮದಲ್ಲಿ ಆನಂದವಾಗಿದೆ. Amen. Correct. Amen. Sorry if I have. Yes. So when the prophets spoke in the Old Testament, ಮತ್ತೆ ಯಾವಾಗ ಪ್ರವಾದಿಗಳು ಹಳೆಯ ಒಡಂಬಡಿಕೆಯಲ್ಲಿ ಮಾತನಾಡಿದ್ರು, that is all coming to pass. ಅದೆಲ್ಲವೂ ಅದು ನಡೀತಾ ಇದೆ. Because in the Old Testament about Jesus also it is written. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆಯೂ ಸಹ ಅದು ಬರೆಯಲ್ಪಟ್ಟಿದೆ. I'm telling you, Jesus himself revealed to me in a Hindi Bible everything that was written about Jesus in the Old Testament. ಮತ್ತೆ ಯೇಸು ಕ್ರಿಸ್ತನೇ ಸಹ ಒಂದು ಹಿಂದಿ ಬೈಬಲ್ ಅಲ್ಲಿ ಆತನು ಏನೆಲ್ಲ ಆತನು ಮಾಡಿದಾನೋ ಅದನ್ನೆಲ್ಲ ದೇವರು ನನಗೆ ಬಯಲುಪಡಿಸಿದ. More than people teaching me, Jesus taught me. ಜನರು ಹೇಳುವುದಕ್ಕಿಂತ ಮಿಗಿಲಾಗಿ ದೇವರು ತಾನೇ ನನಗೆ ಅದನ್ನು ವಿವರಿಸಿದ. That was his love for me. ಅದು ದೇವರ ಪ್ರೀತಿ ನನ್ನ ಪರವಾಗಿತ್ತು. There was a time my baby was just born, newborn. ಮತ್ತೆ ಈ ಒಂದು ಕಾಲವಿತ್ತು, ಅದೇನಂದ್ರೆ ಆಗಲೇ ನನ್ನ ಒಂದು ಮಗು ಜನನವಾಯ್ತು. So I could not go for Bible studies. ನಾನು ಬೈಬಲ್ ಅಧ್ಯಯನಕ್ಕೆ ಹೋಗ್ಲಿಕ್ಕೆ ನನಗೆ ಆಗ್ಲಿಲ್ಲ. It was in 1990. ಅದು 1990ರಲ್ಲಿ. There the church, they were teaching about book of Revelation. ಮತ್ತೆ ಸಭೆಯಲ್ಲಿ ಒಂದು ಪ್ರಕಟಣೆಯ ಬಗ್ಗೆ ಅವರು ಬೋಧಿಸುತ್ತಿದ್ರು. Thank God for the dogs are also coming to hear the word of God. ದೇವರಿಗೆ ಸ್ತೋತ್ರವಾಗಲಿ, ನಾಯಿಗಳು ಸಹ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾವೆ. Hallelujah. Hallelujah. We people of God need to laugh. ನಾವು ದೇವ ಜನರು ನಾವು ನಗಬೇಕಾಗಿದೆ. Hallelujah. Hallelujah. We are not long faced people of God. ನಾವು ಉದ್ದನೆ ಮುಖವನ್ನು ಹಾಕಿಕೊಳ್ಳುವವರಲ್ಲ. We are happy people of God. ನಾವು ಸಂತೋಷ ಪಡುವಂತ ದೇವ Bible ಜನರಾಗಿದ್ದೇವೆ. talks about in his presence there is fullness of joy. ದೇವರ ವಾಕ್ಯ ಹೇಳ್ತದೆ ಆತನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ So ಸಂತೋಷವಿದೆ. in that time I was really grieved. ಆ ಒಂದು ಸಮಯದಲ್ಲಿ ನನಗೆ ಬಹಳ ನಾನು ಜಿಗುಪ್ಸೆಯಲ್ಲಿದ್ದೆ ಅಥವಾ ನಾನು ಕುಗ್ಗಿ ಹೋಗಿದ್ದೆ. Because I could not study the book of Revelation. ಯಾಕಂದ್ರೆ ನನಗೆ ಪ್ರಕಟಣೆ ಪುಸ್ತಕವನ್ನು ಓದಲಿಕ್ಕೆ ಸಹಾಯವಾಗಲಿಲ್ಲ. One of my close friend called Harriet or something, I told her, can you please give me your notes? ನನ್ನ ಒಂದು ಸ್ನೇಹಿತರಿಗೆ ನಾನು ಕೇಳಿದೆ, ಆದ್ರೆ ಅವ್ರು ನನಗೆ ಕೊಡ್ಲಿಲ್ಲ. Why? I don't know. She told me that it is illegal to give you. ಆಕೆ ಹೇಳಿದ್ಲು, ನಾನು ನಿನಗೆ ಕೊಡೋದಾದ್ರೆ ಅದು ಅಕ್ರಮವಾಗ್ತದೆ ಎಂಬುದಾಗಿ. I'm too fast, right? Sorry. You are getting experience for the next move of the Holy Spirit. Amen. Hallelujah. Hallelujah. So, but I was really hurt. So I wrote in a paper a letter to Jesus. ಆದ್ರೆ ನನಗೆ ಆ ಸಮಯದಲ್ಲಿ ಬಹಳ ನೋವಾಯ್ತು. ಆದ್ರೆ ನಾನು ಏನ್ ಮಾಡಿದೆ, ಒಂದು ಕಾಗದದಲ್ಲಿ ನಾನು ದೇವರಿಗೆ ಪ್ರೀತಿಯ ಪತ್ರವನ್ನು ಬರೆದೆ. I said, dear Lord Jesus, ನಾನು ಬರೆದೆ, ಪ್ರೀತಿಯ ದೇವರೇ, you are my friend. ನೀನು ನನ್ನ ಸ್ನೇಹಿತನು. My here friend is not giving me her notes. ಇಲ್ಲಿರುವಂತ ನನ್ನ ಸ್ನೇಹಿತೆ ನನಗೆ ಆ ಒಂದು ಪುಸ್ತಕವನ್ನು ಕೊಡ್ತಾ ಇಲ್ಲ. This book of Revelation is written by you. ಈ ಒಂದು ಪ್ರಕಟಣೆ ಪುಸ್ತಕ ನಿನ್ನಿಂದ ಬರೆಯಲ್ಪಟ್ಟಿದೆ. So you teach me. ಅದಕ್ಕಾಗಿ ನೀನು ನನಗೆ ಅಭ್ಯಾಸ ಮಾಡಿಸು. Your loving friend Mabel. ನಿನ್ನ ಪ್ರೀತಿಯ ಸ್ನೇಹಿತೆ ಮೇಬೆಲ್. You know what? Jesus loves like little children like me. ಯಾಕೆ ಗೊತ್ತಾ, ದೇವರು ಚಿಕ್ಕ ಮಕ್ಕಳಂತೆ ಆತನು ನನ್ನನ್ನು ಪ್ರೀತಿಸ್ತಾನೆ. Many times I am just like a little child. ಅನೇಕ ಸಾರಿ ನಾನು ಕೂಡ ಚಿಕ್ಕ ಮಗುವಿನ ಹಾಗೆ.
I'm a child of Jesus. ನಾನು ಯೇಸು ಕ್ರಿಸ್ತನ ಮಗಳಾಗಿದ್ದೇನೆ. Hallelujah. Hallelujah. I'm happy about it. ಅದರ ಕುರಿತಾಗಿ ನನಗೆ ಬಹಳ ಸಂತೋಷವಿದೆ. The moment I opened the Bible and got into the book of Revelation, he started teaching me. ಆ ಸಮಯದಲ್ಲಿ ನಾನು ಪ್ರಕಟಣೆ ಪುಸ್ತಕವನ್ನು ತೆರೆದು ಅದನ್ನು ಓದುವಾಗ ದೇವರು ತಾನೇ ನನಗೆ ಬೋಧಿಸಲಿಕ್ಕೆ ಪ್ರಾರಂಭ ಮಾಡಿದನು. Hallelujah. Hallelujah. Holy Spirit teaches you. ಪವಿತ್ರಾತ್ಮನು ನಿನಗೆ ಕಲಿಸುತ್ತಾನೆ. The anointing that is in you will teach you all things. ನಿನ್ನಲ್ಲಿ ಇರುವಂತ ಅಭಿಷೇಕ ಅದು ನಿನಗೆ ಎಲ್ಲಾ ವಿಷಯಗಳನ್ನು ಬೋಧಿಸುತ್ತದೆ. That's why the Old Testament prophets spoke, and then Jesus sent his Holy Spirit to teach us and restore everything. ಮತ್ತೆ ಇಲ್ಲಿ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಅವರು ಬರೆದಿದ್ದಾರೆ. ಮತ್ತೆ ಯೇಸು ಕ್ರಿಸ್ತನು ತನ್ನ ಪವಿತ್ರಾತ್ಮನನ್ನು ಆತನು ಕಳುಹಿಸಿಕೊಟ್ಟು ಆತನ ಮೂಲಕ ಬೋಧಿಸುವುದಕ್ಕಾಗಿ ಎಲ್ಲಾ ವಿಷಯಗಳು ಅವು ಪುನರ್ಸ್ಥಾಪಿಸಲ್ಪಟ್ಟಿವೆ. So one more scripture we are going to see and close. ಮತ್ತೊಂದು ವಚನವನ್ನು ನಾವು ನೋಡಿ ಮುಗಿಸುವರಾಗಿರ್ತೇವೆ. That is in Habakkuk chapter 2:14. ಮತ್ತೆ ಹಬಕ್ಕೂಕ್ ಪುಸ್ತಕ 2:14ರಲ್ಲಿ. Please read, sister, or it's here, it's easy. Habakkuk chapter 14 says, "For the earth shall be filled with the knowledge of the glory of the Lord as the waters covers the sea." ನೀರುಗಳು ಸಮುದ್ರವನ್ನು ಮುಚ್ಚುವ ಪ್ರಕಾರ ಭೂಮಿಯು ಕರ್ತನ ಮಹಿಮೆಯ ತಿಳುವಳಿಕೆಯಿಂದ ತುಂಬಿರುವುದು. So what is God going to give us? ಮತ್ತೆ ದೇವರು ನಮಗೆ ಏನನ್ನು ಕೊಡ್ತಾನೆ? Knowledge of his glory. ಆತನ ಮಹಿಮೆಯ ಜ್ಞಾನವನ್ನು ಕೊಡುತ್ತಾನೆ. Everybody say knowledge of his glory. ಆತನ ಮಹಿಮೆಯ ಜ್ಞಾನ. ಎಲ್ಲರೂ Say ಹೇಳಿ. it again, knowledge of his glory. ಎಲ್ಲರೂ ಹೇಳಿ ಆತನ ಮಹಿಮೆಯ ಜ್ಞಾನ. Holy Spirit is going to give you the knowledge of his glory. ಪವಿತ್ರಾತ್ಮನು ದೇವರ ಮಹಿಮೆಯ ಜ್ಞಾನವನ್ನು ನಿಮಗೆ ಕೊಡುತ್ತಾನೆ. He is going to show you his glory. ಆತನ ಮಹಿಮೆಯನ್ನು ಆತನು ನಿಮಗೆ ತೋರಿಸುತ್ತಾನೆ. The glory of the only begotten of the Father, full of grace and truth. ಮತ್ತೆ ಒಬ್ಬನೇ ಮಗನಾದಂತ ದೇವರ ಆತನ ಸತ್ಯತೆಯು ಆತನ ಪ್ರೀತಿಯು ಆತನು ತೋರಿಸುವಂತವನಾಗಿದ್ದಾನೆ. Right now the Holy Spirit is preparing his bride. ಈಗ ಪವಿತ್ರಾತ್ಮನು ತನ್ನ ವಧುವನ್ನು ಆತನು ಸಿದ್ಧ ಮಾಡ್ತಾ ಇದ್ದಾನೆ. His beautiful glorious bride. ಆತನ ಒಂದು ಮಹಿಮೆಯ ಒಂದು ಸುಂದರವಾದಂತ ವಧು. He is very busy in preparing. ಆತನು ಬಹಳ ಕಾರ್ಯಮಗ್ನನಾಗಿದ್ದಾನೆ ಒಂದು ತಯಾರಿ ಮಾಡುವಂತದ್ರಲ್ಲಿ. I am so excited. ನನಗೆ ತುಂಬಾ ಉತ್ಸಾಹವಿದೆ. I am a part of it. ಅದರ ಭಾಗಿ ನಾನಾಗಿದ್ದೇನೆ. That's why he sent fivefold ministry. ಅದಕ್ಕಾಗಿ ಆತನು ಹೇಳ್ತಾನೆ 5 ವಿಧವಾದಂತ ಸೇವೆಗಳು. In the book of Ephesians chapter 4 verse 11. ಎಫೆಸಿ ಪುಸ್ತಕ 4:11ರಲ್ಲಿ ಆತನು ಹೇಳ್ತಾನೆ. He gave apostle, prophet, evangelist, pastors and teachers as a gift to men. ಮತ್ತೆ ಅಪೊಸ್ತಲರು, ಬೋಧಕರು ಮತ್ತು ಸೇವೆ ಸುವಾರ್ಥ ಸೇವೆ ಮಾಡುವಂತವರು ಮತ್ತು ಈ ಒಂದು 5 ವಿಧವಾದಂತ ಒಂದು ಸೇವೆಗಳಲ್ಲಿ ಇರುವಂತವರು ಶಿಕ್ಷಕರು, ಪಾಸ್ಟ್ರು, ಸಭಾಪಾಲಕರು, ಇವಾಂಜಲಿಸ್ಟ್, ಸುವಾರ್ತಿಕರು, ಪ್ರವಾದನೆ ಮಾಡುವಂತವರು ಮತ್ತು ಪ್ರೇರಿತರು, ಅಪೊಸ್ತಲರು. Praise the Lord. Praise the Lord. So these 5 people are busy in all over the world working out the salvation. ಈ ಒಂದು 5 ಗುಂಪಿನ ಜನರು ಪ್ರಪಂಚದಲ್ಲಿ ಕಾರ್ಯ ಮಾಡುವಂತದ್ರಲ್ಲಿ ಅವರು ತುಂಬಾ ಕಾರ್ಯಮಗ್ನರಾಗಿದ್ದಾರೆ. They do 3 things. ಅವರು 3 ವಿಷಯಗಳನ್ನು ಮಾಡ್ತಾ ಇದ್ದಾರೆ. They equip the saints. ಅವರು ಒಂದು ಭಕ್ತರನ್ನು ಅವರು ಉತ್ತೇಜನ ಪಡಿಸುತ್ತಾರೆ. Edify the body of Christ. ದೇವರ ಸಭೆಯನ್ನು ಅವರು ಮೇಲೆ ಎತ್ತುತ್ತಾರೆ. And work of the ministry. ಮತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. Till we all come into unity in the faith. ಮತ್ತೆ ನಾವೆಲ್ಲರೂ ವಿಶ್ವಾಸದಲ್ಲಿ ಐಕ್ಯತೆಯಲ್ಲಿ ಬರುವವರೆಗೂ and we will have fullness of Christ. ಅಲ್ಲಿ ಆಮೇಲೆ ಅಂದ್ರೆ ದೇವರ ಸ್ವಾರೂಪ್ಯಕ್ಕೆ ಆತನ ಒಂದು ಪರಿಪೂರ್ಣತೆಗೆ ನಾವು ಬರುವವರೆಗೂ. Right now we say Marthamite, Jacobite, this mite and this bite. Sorry. You know, I'm teasing people, okay? We see this church, that church, Marthamite, Jacobite, you know. I like to say that. ಮತ್ತೆ ನಾವು ಈಗ ನೋಡ್ತೇವೆ, ನಾವು ಈಗಿನ ಕಾಲದಲ್ಲಿ ಆ ಸಭೆ ಈ ಸಭೆ ಎಂಬುದಾಗಿ ನಾವು ಹೆಚ್ಚಾಗಿ ಮಾತನಾಡ್ತೇವೆ. Sorry if there is any watching me who is a Jacobite or Marthamite. I didn't mean to say that. Just it looks similar words, you know, Abrahamic words. So what I'm trying to say is Jesus is making all of us a one.
one. ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ ಯೇಸು ಕ್ರಿಸ್ತನು ನಮ್ಮನ್ನೆಲ್ಲರನ್ನು ಒಂದು ಐಕ್ಯತೆಯಲ್ಲಿ ತರಲಿಕ್ಕಿದ್ದಾನೆ. Because we are his body. ಯಾಕೆಂದ್ರೆ ನಾವು ಆತನ ದೇಹವಾಗಿದ್ದೇವೆ. Jesus Christ is the head of the church. ಮತ್ತೆ ಯೇಸು ಕ್ರಿಸ್ತನು ಸಭೆಯ ಒಂದು ತಲೆಯಾಗಿದ್ದಾನೆ. He functions under the unction of the Holy Spirit. ಮತ್ತೆ ಆತನು ಪವಿತ್ರಾತ್ಮನ ಒಂದು ನಡೆಯುವಿಕೆಯಲ್ಲಿ ಆತನು ಚಲಿಸ್ತಾನೆ. So let us hope for the restitution even through our own life and each other. ಮತ್ತೆ ನಮ್ಮ ಜೀವಿತದಲ್ಲಿ ಮತ್ತು ನಮ್ಮ ಒಂದು ನೆರೆಯವರ ಜೀವಿತದಲ್ಲಿ ಕೂಡ ಪವಿತ್ರ ಒಂದು ಪುನರ್ಸ್ಥಾಪನೆ ಕಾರ್ಯ ನಡೆಯುವ ಹಾಗೆ ನಾವು ಪ್ರಾರ್ಥಿಸೋಣ. Sorry, I don't know whether I've gone out of time. I'm so sorry. Last one verse we will, everybody, I want you to say that word. It is a very beautiful verse. 1 Thessalonians chapter 5 verse 23. ಮತ್ತೆ ಈ ಕೊನೆಯ ವಚನವನ್ನು ನಾವು ನೋಡಿಕೊಳ್ಳೋಣ. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನ. This word scriptures that I have given you, that's my prayer, that let it sink into your spirit and keep you going. ಈ ವಚನಗಳನ್ನು ನಾನು ಏಕೆ ಹೇಳ್ತಾ ಇದ್ದೇನೆ, ಈ ವಚನಗಳು ನಿಮ್ಮಲ್ಲಿ ತುಂಬಲ್ಪಟ್ಟು ನೀವು ಮುಂದೆ ಹೋಗುವಾಗ ಇವು ನಿಮಗೆ ಸಹಾಯ ಮಾಡ್ತವೆ. And the very God of peace sanctify you wholly. Everybody say that word. ಇದು ಎಲ್ಲರೂ ಹೇಳಿರಿ, ಶಾಂತಿದಾಯಕನಾದ ದೇವರು, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. Then it says your whole spirit, soul and body be preserved blameless until the coming of the Lord Jesus Christ. ಇದಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ನಿಮ್ಮ ಆತ್ಮ, ಇದಲ್ಲದೆ ನಮ್ಮ ಕರ್ತನಾದ, ಎಲ್ಲರೂ ಹೇಳಿ, ಯೇಸು ಕ್ರಿಸ್ತನ ಬರೋಣದಲ್ಲಿ ನಿಮ್ಮ ಆತ್ಮ, ನನ್ನ ಆತ್ಮ, ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಮಾಡಲಿ. That's my prayer. Hallelujah. ಇದು ನನ್ನ ಪ್ರಾರ್ಥನೆ ಆಗಿದೆ. Hallelujah. ಯೇಸು ಕ್ರಿಸ್ತನ ಹೆಸರಿನಲ್ಲಿ. Amen. Amen. Hallelujah. 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 Praise the Lord. ದೇವರಿಗೆ ಸ್ತೋತ್ರವಾಗಲಿ.